ಹುಯ್ಯೋ ಮಳೆರಾಯ ಅಂದ್ರೆ ನಾವೊಲ್ಲೆ ಅಂತಿದ್ದಾನೆ. ಇತ್ತ ನೆತ್ತಿ ಸುಡೋ ಬಿಸಿಲಿಗೆ ಜನ ತತ್ತರಿಸಿದ್ದು ಮನೆಯಿಂದ ಹೊರಗೆ ಕಾಲಿಡೋಕೆ ಹೆದರ್ತಿದ್ದಾರೆ. ಈ ಬಾರಿ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಬಿಸಿಲಿದ್ದು ಎಲ್ಲಾ ರೆಕಾರ್ಡ್ ಬ್ರೇಕ್ ಆಗಿದೆ. ಈ ಕಡೆ ಬಿಸಿಲ ನಡುವೆ ಹೊಸ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ವೈದ್ಯರಂತೂ ಪುರುಷರೇ ಎಚ್ಚರ ಅಂತಿದ್ದಾರೆ. ಟಾರ್ಚ್ಗಿಂತ ಬ್ರೈಟ್ ಆಗಿರೋ ಸೂರ್ಯ, ನೆತ್ತಿ ಸುಡೋ ಬಿಸಿಲು, ಹೀಟ್ ವೇವ್, ಕುಡಿಯೋಕ್ ನೀರಿಲ್ಲ, ಸರಿಯಾದ ಟೈಮ್ಗೆ ಮಳೆನೂ ಬರ್ತಿಲ್ಲ. ಸರಿ ಸ್ವಲ್ಪ ಹೊತ್ತು ನೆರಳಲ್ಲಿ ನಿಲ್ಲೋಣ ಅಂತ ನೋಡಿದ್ರೆ ಈ ಕಡೆ ಕಾಂಕ್ರೀಟ್ ಕಾಡ್ನಲ್ಲಿ ಮರಗಳು ಮಂಗಮಾಯ. ಇದು ಸಿಲಿಕಾನ್ ಸಿಟಿಯ ಚಿತ್ರಣ. ಆದ್ರೆ ಈ ಬಾರಿ ಸ್ವಲ್ಪ ವರುಣ ಹೆಚ್ಚಾಗಿ ಮುನಿಸಿಕೊಂಡಿದ್ದು 41 ವರ್ಷಗಳ ರೆಕಾರ್ಡ್ ಬ್ರೇಕ್ ಮಾಡಿದ್ದಾನೆ. ರಾಜ್ಯದ ಒಟ್ಟು 25 ಜಿಲ್ಲೆಗಳಲ್ಲಿ ಮೇ 4ರವರೆಗೂ ಹೀಟ್ ವೇವ್ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಳೆಯಾದ ಯಾವುದೇ ದಾಖಲ ಅನಾಹುತಿ ಇರುವುದಿಲ್ಲ. ಮುಂದಿನ 3 ದಿನಗಳವರೆಗೆ ಬೆಂಗಳೂರಿನಲ್ಲಿ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದ್ದು, ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಪ್ರತಿ ವರ್ಷ ಇಷ್ಟೊತ್ತಿಗೆ ಮಳೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ವರುಣ ಕೈಕೊಟ್ಟಿದ್ದು ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ 3 ತಿಂಗಳಲ್ಲೂ ಶೂನ್ಯ ಮಳೆ ದಾಖಲಾಗಿದೆ. ಕಳೆದ 41 ವರ್ಷದ ಹಿಂದೆ ಅಂದ್ರೆ 1983ರ ಏಪ್ರಿಲ್ ತಿಂಗಳಲ್ಲಿ ಇದೇ ರೀತಿ ಮಳೆಯಾಗಿರಲಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಈ ವರ್ಷವೇ ಶೂನ್ಯ ಮಳೆ ಪ್ರಮಾಣ ದಾಖಲಾಗಿದೆ. ಇತ್ತ ಇಷ್ಟೆಲ್ಲ ಸಮಸ್ಯೆ ಬಗ್ಗೆ ಹೊಸ ಸಮಸ್ಯೆ ಶುರುವಾಗಿತ್ತು. ವೈದ್ಯರು ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ತಾಪಮಾನ ಏರಿಕೆಯಿಂದ ಕಿಡ್ನಿ ಸಮಸ್ಯೆ ದುಪ್ಪಟ್ಟು. 10ರಿಂದ 20 ಲಕ್ಷ ಕಿಡ್ನಿ ಸಮಸ್ಯೆಯ ಕೇಸ್ ದಾಖಲು. ಹೌದು, ತಾಪಮಾನ ಏರಿಕೆಯಿಂದ ಕಿಡ್ನಿ ಸಮಸ್ಯೆ ದುಪ್ಪಟ್ಟಾಗಿದ್ದು, ಮಹಿಳೆಯರಿಗಿಂತ ಪುರುಷರಲ್ಲಿ 3 ಪಟ್ಟು ಸಮಸ್ಯೆ ಹೆಚ್ಚಾಗ್ತಿದೆ. ದೇಶದಲ್ಲಿ 10ರಿಂದ 20 ಲಕ್ಷ ಕಿಡ್ನಿ ಸಮಸ್ಯೆಯ ಕೇಸ್ಗಳು ದಾಖಲಾಗ್ತಿದ್ದು, ಬಿಸಿಲಿಗೆ ಬೆವರು, ನೀರಿನಾಂಶದ ಕೊರತೆ, ಮೂತ್ರದಲ್ಲಿ ಸೋಂಕು ಹಾಗೂ ಕಿಡ್ನಿ ಸ್ಟೋನ್ ಪ್ರಕರಣ ಹೆಚ್ಚಳವಾಗಿದೆ. 20ರಿಂದ 40 ವರ್ಷದವರಲ್ಲೇ ಕಿಡ್ನಿ ಸ್ಟೋನ್ ಹೆಚ್ಚಳವಾಗಿತ್ತು. ಬೇಸಿಗೆಗೂ ಕಿಡ್ನಿ ಸ್ಟೋನ್ಗೂ ಲಿಂಕ್ ಹೇಗೆ ಅಂತ ನೋಡೋದಾದ್ರೆ, ಬೇಸಿಗೆಯಲ್ಲಿ ಕಿಡ್ನಿ ಸ್ಟೋನ್ಗೆ ದೇಹದಲ್ಲಿನ ನಿರ್ಜಲೀಕರಣ ಕಾರಣವಾಗ್ತಿದೆ. ಮನುಷ್ಯನ ದೇಹಕ್ಕೆ ಪ್ರತಿದಿನ 2ರಿಂದ 3 ಲೀಟರ್ ನೀರು ಅಗತ್ಯವಾಗಿತ್ತು. ಬೇಸಿಗೆಯಲ್ಲಿ ಬೆವರು ಹೆಚ್ಚಾಗಿ ದೇಹದ ನೀರನ್ನ ಕಸಿದುಕೊಳ್ಳುತ್ತೆ. ಇದು ನೇರವಾಗಿ ಮೂತ್ರದ ಸೋಂಕು ಹಾಗೂ ಕಿಡ್ನಿ ಸ್ಟೋನ್ಗೆ ಕಾರಣವಾಗುತ್ತೆ. ಮೂತ್ರದಿಂದ ಫಿಲ್ಟರ್ ಮಾಡಲಾದ ಕ್ಯಾಲ್ಸಿಯಂ ಮತ್ತು ಇತರ ವಸ್ತುಗಳಿಂದ ಕಿಡ್ನಿ ಸ್ಟೋನ್ ರೂಪುಗೊಳ್ಳುತ್ತೆ. ಮಹಿಳೆಯರಿಗೆ ಉರಿಮೂತ್ರದ ಸಮಸ್ಯೆ ಆದ್ರೆ ಪುರುಷರಲ್ಲಿ ಕಿಡ್ನಿ ಸ್ಟೋನ್ ಆಗುತ್ತೆ. ಯಥೇಷ್ಟವಾಗಿ ನೀರನ್ನು ಕುಡಿಬೇಕು. 3ರಿಂದ 3.5 ಲೀಟರ್ ಅಷ್ಟು ನೀರನ್ನು ಕುಡಿಬೇಕು. ಹೆಚ್ಚಾಗಿ ಗಂಡಸರಲ್ಲಿ ಕಾಣಿಸಿಕೊಳ್ಳುವಂತಹ ಈ ಕಾಯಿಲೆ, ಯಾಕೆಂದ್ರೆ ಆಚೆ ತುಂಬಾ ಇರ್ತಾರೆ, ಬೆವರು ಜಾಸ್ತಿ ಬರ್ತಾ ಇರುತ್ತೆ, ಆಮೇಲೆ ನೀರು ಕೂಡ ಕುಡಿತಾ ಇರಲ್ಲ ಸರಿಯಾಗಿ. ಸೊ ಚೆನ್ನಾಗಿ ನೀರನ್ನ ಕುಡಿಬೇಕು. ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಅವರಲ್ಲಿ, ಈಗ 6 ಗಂಟೆಗೆ ಎದ್ಬಿಟ್ರೆ 8:30, 9 ಗಂಟೆ ಅಷ್ಟೊತ್ತಿಗೆ 7ರಿಂದ 8 ಗ್ಲಾಸ್ ಅಷ್ಟು ನೀರನ್ನ ಸೇವನೆ ಮಾಡೋದು ತುಂಬಾ ಉತ್ತಮ. ಈ ರೀತಿ ಮಾಡ್ತಾ ಇದ್ರೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಆಗುವಂಥದ್ದು ಅಥವಾ ಕಿಡ್ನಿ ಸ್ಟೋನ್ಸ್ಗಳಾಗುವುದೇನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಸದ್ಯ ಮೂತ್ರ ವಿಸರ್ಜನೆಯನ್ನ ತಡೆಯಬಾರದು. ದಿನಕ್ಕೆ 2ರಿಂದ 3 ಲೀಟರ್ ನೀರು ಅವಶ್ಯಕವಾಗಿ ಕುಡಿಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದು, ಬಿಸಿಲ ಬೇಗೆಗೆ ದಿನಕ್ಕೊಂದು ಸಮಸ್ಯೆ ಶುರುವಾಗ್ತಿದ್ದು, ಆದಷ್ಟು ಎಚ್ಚರ ವಹಿಸಿ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.